ಕಳೆದ 5 ತಿಂಗಳ ಹಿಂದೆ ಸಾಗರ್ ತಾಲೂಕು ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಮಾಡ್ತಾರೆ ಅಂತ ಸುದ್ದಿ ಹಬ್ಬಿತು. ಜನವರಿ ತಿಂಗಳಲ್ಲಿ ಜಿಲ್ಲಾಧಿಕಾರಿ ಅವರಿಂದ ಒಂದು ಪತ್ರ ತಹಸೀಲ್ದಾರಿಗೆ ಬಂತು. ಅದಕ್ಕೂ ಮೊದಲು ದೆಹಲಿಯಿಂದ ಬೆಂಗಳೂರಿನ ಮುಖ್ಯ ಕಾರ್ಯದರ್ಶಿಯವರಿಗೆ ಬಂದು ನಂತರದಲ್ಲಿ ಈ ಕಡೆ ಬಂತು ಅಂತ ವರ್ತಮಾನ ಸಿಕ್ತು. ಜನ ಅದರಿಂದ ಭಯಭೀತರಾದರು. ಯಾಕಂತ ಹೇಳಿದ್ರೆ ಲಿಂಗನಮಕ್ಕಿ ಡ್ಯಾಮಿಗೆ ಕಟ್ಟಲಿಕ್ಕೆ ಭೂಮಿಯನ್ನು ತ್ಯಾಗ ಮಾಡಿದವರು ಮಡೆನೂರು ಡ್ಯಾಮ್ ಅಂತ ಹೇಳಿ ಅದಕ್ಕೆ ಭೂಮಿ ಕೊಟ್ಟವರು ಮತ್ತು 3ನೇ ಬಾರಿ ಅವರು ಅನಾಥರಾಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಮುಳುಗಡೆ ಜನನೂ ಸಹ ಗಾಬರಿ ಆದರು. ಈ ಬೇಸೂರು ಅಣು ವಿದ್ಯುತ್ ಸ್ಥಾವರಕ್ಕೆ ಏನು ಸರ್ವೆ ನಂಬರ್ಗಳಲ್ಲಿ ಜಾಗವನ್ನು ಗುರುತಿಸಿದ್ದಾರೆ ಅದೆಲ್ಲದೂ ಸಹ ಲಿಂಗನಮಕ್ಕಿ ಡ್ಯಾಮಿಗೆ ಭೂಮಿ ಕೊಟ್ಟವರ ಜಮೀನಿನ ಸರ್ವೆ ನಂಬರ್ಗಳೇ ಆಗಿದ್ವು. ಕೊನೆಗೆ ಜನ ಪ್ರತಿಭಟನೆಗೆ ಸಿದ್ಧರಾದ ಮೇಲೆ ನಮ್ಮ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಮನಕ್ಕೆ ತರದೇನೆ ಇದು ಆಗ್ತಾಯಿದೆ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟರು. ಕೊನೆಗೆ ಅದರ ವಿರುದ್ಧ ತೀವ್ರವಾಗಿ ಜನರ ಹೋರಾಟ, ಪ್ರತಿಭಟನೆಗಳು ನಡೆಯೋಕ್ಕೆ ಪ್ರಾರಂಭ ಆದ ಕೂಡಲೇ ನಾವು ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಅಣುಸ್ಥಾವರ ಆಗಬಾರ್ದು ಅಂತ ಮನವಿ ಕೊಡ್ತೀನಿ ಅಂತ ನಮ್ಮ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಹೇಳಿದ್ರು. ಸಂಸದರಾದ ರಾಘವೇಂದ್ರ ಅವರು ಕೇಂದ್ರ ಸಚಿವರಿಗೆ ಇದ್ರ ಬಗ್ಗೆ ನಾನು ಮನವಿ ಕೊಟ್ಟು ಯಾವುದೇ ಕಾರಣಕ್ಕೂ ಆಗದೇ ಇದ್ದಂಗೆ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಇದನ್ನು ಆಗಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಕೊನೆಗೆ ನಾವೆಲ್ಲರೂ ಸೇರಿ ಸಾವಿರಾರು ಜನ 25 ಕಿಲೋಮೀಟ್ರು ಬೇಸೂರಿನಿಂದ ಸಾಗರಕ್ಕೆ ಪಾದಯಾತ್ರೆ ಮಾಡಿದಾಗ ಜಿಲ್ಲಾಧಿಕಾರಿ ಅವರು ಮನವಿ ತಗೊಳಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಶಾಸಕರು, ಸಂಸದರು ಇಬ್ಬರೂ ಇದ್ದರು. ನಾನು ಆವಾಗ ಜಿಲ್ಲಾಧಿಕಾರಿಯವ್ರಿಗೆ ಹೇಳಿದೆ, ಜನಪ್ರತಿನಿಧಿಗಳಿಗೆ ಮರೆಮಾಚಿ ನೀವು ಕೆಲಸ ಮಾಡ್ತಿದ್ದೀರಾ, ಅಧಿಕಾರಿಗಳೇ ದೊಡ್ಡವರ, ಇದನ್ನು ಪ್ರತಿನಿಧಿಗಳಿಗೆ ತಿಳಿಸ್ಲಿಲ್ವಾ ಅಂತ ಹೇಳಿದೆ. ನಾನು ಮೊದಲೇ ತಿಳಿಸಿರ್ಲಿಲ್ವಾ ಅಂತ. ಆವಾಗ ಜಿಲ್ಲಾಧಿಕಾರಿಯವರು ಇವರೆಲ್ಲರಿಗೂ ಸಹ ನಾವು ತಿಳಿಸಿದ್ವಿ, ನನಗೆ ಬಂದಿರೋ ಮಾಹಿತಿ ಓರಲ್ಲಾಗಿ ಬಂದಿತ್ತು, ನಾವು ಇವ್ರಿಗೆ ಓರಲ್ಲಾಗಿ ತಿಳಿಸಿದ್ದೀವಿ ಅನ್ನೋ ಮಾತನ್ನು ಆಡಿದ್ರು. ಆವಾಗ ಜನಪ್ರತಿನಿಧಿಗಳಿಗೆ ಈ ವಿಷಯ ತಿಳಿದಿತ್ತು ಅಂತಲೇ ಆಯಿತು. ಇವತ್ತು ಹೋರಾಟ ಗಂಭೀರವಾಗಿದೆ, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂಥೇಳಿ ಶಾಸಕರು, ಸಂಸದರು, ಮಂತ್ರಿಗಳ ಮೇಲೆ ನಾವೀಗ ಭಾಳ ಬಿಗಿಯಾಗಿ ಒತ್ತಡವನ್ನು ತಂದಿದ್ದೀವಿ. ಶಾಸಕರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಕೊಟ್ಟು ಇದಾಗಬಾರ್ದು ಅಂತ ಹೇಳಿದ್ದಾರೆ. ಸಂಸದರು ನಾನು ದೆಹಲಿಗೆ ಹೋಗಿ ಇದ್ರ ಬಗ್ಗೆ ಮನವಿ ಕೊಡ್ತೀನಿ ಎಂದಿದ್ದಾರೆ. ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ನಾನು. ನಮ್ಮ ಅಭಿಪ್ರಾಯ ಏನಂದರೆ, ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯಕ್ಕೋಸ್ಕರ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೋಸ್ಕರ ವಿದ್ಯುತ್ ಯೋಜನೆಗೆ, ಶರಾವತಿ ವಿದ್ಯುತ್ ಯೋಜನೆಗೆ, ಆಮೇಲೆ ತುಂಗಾ ಡ್ಯಾಮ್ ಕಟ್ಟಲಿಕ್ಕೆ, ಕೃಷಿಗೆ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಆಂಧ್ರದವರೆಗೂ ಸಹ ನೀರು ಬಳಕೆ ಆಗ್ತಾಯಿದೆ. ಕರ್ನಾಟಕದ ಜೊತೆಗೆ ಭದ್ರಾ ನದಿಗೆ ಇವತ್ತು ಚಿತ್ರದುರ್ಗ ಅಲ್ಲೆಲ್ಲ ಕುಡಿಯೋ ನೀರಿಗೂ ಸಹ ಅದನ್ನು ಬಳಸ್ತಾ ಇದ್ದಾರೆ ಮತ್ತು ಕೃಷಿಗೂ ಬಳಸ್ತಾ ಇದ್ದಾರೆ. ಆಮೇಲೆ ಅಂಬಳಿಗೊಳ್ಳ ಡ್ಯಾಮ್ ಆಗಿದೆ. ಜೊತೆಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಚಕ್ರ, ವರಾಯಿ, ಸಾವೆಹಕ್ಲು, ಮಾಣಿ ಡ್ಯಾಮ್ ಆಗಿದೆ. ಈ ಯೋಜನೆಗಳಿಗೆ ಭೂಮಿ ಕಳ್ಕೊಂಡವರಿಗೆ ಇದುವರೆಗೂ ಸಹ ಭೂಮಿಯನ್ನು ಸರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯ ಕೇಂದ್ರ ಸರ್ಕಾರಗಳು ಮಾಡಿಲ್ಲ. ಇವರಿಗೆಲ್ಲ ಬದಲಿ ಭೂಮಿ ಕೊಟ್ಟಿರೋದನ್ನು ಸಹ ಈಗ ವಜಾ ಮಾಡಿ ರೈತರ ಮೇಲೆ ಕೇಸ್ ಹಾಕಿದ್ದಾರೆ. ಯಾರು ವಿದ್ಯುತ್ ಯೋಜನೆಗೆ, ಕೃಷಿ ಯೋಜನೆಗೆ, ಭೂಮಿಗೆ, ಈ ಡ್ಯಾಮ್ಗಳನ್ನು ಕಟ್ಟಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಭೂಮಿ ಕೊಟ್ಟಿದ್ದಾರೋ ಅವ್ರಿಗೆ ಕೊಟ್ಟಂಥ ಬದಲಿ ಭೂಮಿ ಅಕ್ರಮ ಮಂಜೂರಾತಿ ಅಂತ ಹೇಳಿ ಈಗ ಸಾವಿರಾರು ಕೇಸುಗಳನ್ನು ಮುಳುಗಡೆ ಸಂತ್ರಸ್ತರ ಮೇಲೆ ಹಾಕಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 50,000 ಕುಟುಂಬದ ರೈತರದ ಹಕ್ಕುಪತ್ರ ಅದು ಅಕ್ರಮ ಮಂಜೂರಾತಿ ಅಂತ ಹೇಳಿ ಅದನ್ನು ವಜಾ ಮಾಡಲಿಕ್ಕೆ ಇವತ್ತು ಸಾಗರ AC ಮತ್ತು ಶಿವಮೊಗ್ಗ AC ಕಚೇರಿಯಲ್ಲಿ ಕೇಸ್ ನಡೀತಾ ಇದೆ. ಮಹಾರಾಜರು ಬ್ರಿಟಿಷರ ಕಾಲದಲ್ಲಿ ಸುಮಾರು 1890ರಿಂದ 47ರವರೆಗೆ ಫಾರೆಸ್ಟ್ ನೋಟಿಫಿಕೇಷನ್ ಮಾಡಿದ್ರು. 2.5 ಲಕ್ಷ ಎಕರೆನ ಅದನ್ನು ಫಾರೆಸ್ಟ್ ಮಾಡಿಲ್ಲ ಅಂತ ಒಬ್ಬ ಕೋರ್ಟಿಗೆ ಹಾಕಿದಾಗ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ಸು ಎಲ್ಲದನ್ನೂ ಫಾರೆಸ್ಟ್ ಮಾಡಿರಿ 2.5 ಲಕ್ಷ ಎಕರೆ ಅಂದಿದ್ದಕ್ಕೆ ಇವತ್ತು ರೈತರು 50-60 ವರ್ಷಗಳಿಂದ ಹಕ್ಕುಪತ್ರ ತಗೊಂಡಿರೋದು ವಜಾ ಮಾಡಲಿಕ್ಕೆ ಇವತ್ತು ಕೋರ್ಟ್ಗಳಲ್ಲಿ ಕೇಸ್ ನಡೀತಾ ಇದೆ.